ಸರ್ಕಾರಿ ಯೋಜನೆಗಳಲ್ಲಿ ಕಳಪೆ ಅನ್ನೋದು ಪಕ್ಕಾನ. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯೇ ಮಣ್ಣು ಪಾಲಾಗಿದೆ. ಸಾವಿರಾರು ಕೋಟಿ ಯೋಜನೆ ಆಗ್ತಾ ಇದೆ, ನೀರಲ್ಲಿ ಹೋಮ. ಉದ್ಘಾಟನೆ ಭಾಗ್ಯ ಕಂಡ್ರೂ ಕೂಡ ತಪ್ಪದ ಕಳಪೆ ಕಾಮಗಾರಿಯ ದರ್ಶನ. ನೀರು ಹರಿಯುವ ಮುನ್ನವೇ ಎತ್ತಿನ ಹೊಳೆ ನಾಲೆಗಳು ಕುಸಿತಾ ಇದೆ. ಅವೈಜ್ಞಾನಿಕ ಕಳಪೆ ಕಾಮಗಾರಿಗೆ ಸ್ಥಳೀಯರು ಬಹಳ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸುಮಾರು 24,000 ಕೋಟಿ ಖರ್ಚಿನ ಎತ್ತಿನ ಹೊಳೆ ಯೋಜನೆ ಇದು. ಈ ಯೋಜನೆ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನ ತಲುಪುವ ಮುನ್ನವೇ ವಿಫಲ ಆಗಿದೆ. ಹಾಸನದ ಮಡಬಲು ಗ್ರಾಮದಲ್ಲಿ ಎತ್ತಿನ ಹೊಳೆ ಯೋಜನೆ ಕಳಪೆ ಪ್ರದರ್ಶನ ಎದ್ದು ಕಾಣ್ತಾ ಇದೆ. ಆಲೂರು ತಾಲೂಕಿನಲ್ಲಿ 64 ಕಿಲೋಮೀಟರ್ ಹಾದು ಹೋಗಿದೆ ಈ ಯೋಜನಾ ನಾಲೆ. ಎತ್ತಿನ ಹೊಳೆ ನಾಲೆಗಳೇನಿದೆ ಅದಕ್ಕೆ ಡ್ಯಾಮೇಜ್ ಆಗಿರೋದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಸರ್ಕಾರಿ ಯೋಜನೆಗಳಲ್ಲಿ ಕಳಪೆ ಅನ್ನೋದಿದೆಯಲ್ಲ, ಅದು ಒಂದು ರೀತಿ ಪಕ್ಕಾ ಆಗ್ಬಿಟ್ಟಿದೆ. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯೇ ಮಣ್ಣು ಪಾಲಾಗ್ತಾ ಇದೆ. ಅದರಲ್ಲಿ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿರ್ತಾರಲ್ಲ, ಆ ಒಂದು ಎತ್ತಿನ ಹೊಳೆ ನಾಲೆಗಳೇನಿದೆ ಅದು ಡ್ಯಾಮೇಜ್ ಆಗ್ತಾ ಇದೆ. ನೀರು ಹರಿಯುವ ಮುನ್ನವೇನೆ ಆ ಎತ್ತಿನ ಹೊಳೆ ನಾಲೆಗಳೇನಿದೆ ಅದೆಲ್ಲವೂ ಕೂಡ ಕುಸಿತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಬಹುನಿರೀಕ್ಷಿತ ಯೋಜನೆ ಎತ್ತಿನ ಹೊಳೆ ಯೋಜನೆ, ರೈತರಿಗೆ ಆಶಾದಾಯಕವಾಗಿರುವಂತಹ ಎತ್ತಿನ ಹೊಳೆ ಯೋಜನೆ ಇದೀಗ ಚಾಲನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಎತ್ತಿನ ಹೊಳೆ ಯೋಜನೆ ಎಷ್ಟರ ಮಟ್ಟಿಗೆ ಅದು ಕಾರ್ಯಗತವಾಗಿದೆ ಅನ್ನೋದನ್ನ ನಾವಿಲ್ಲಿ ತೋರಿಸ್ತಾ ಹೋಗ್ತೀವಿ. ಗ್ಯಾರಂಟಿ ನ್ಯೂಸ್ ರಿಯಾಲಿಟಿ ಚೆಕ್ ನಲ್ಲಿ ಈಗ ಇರತಕ್ಕಂಥದ್ದು ನೀವು ಗಮನಿಸಬಹುದು. ದೃಶ್ಯಾವಳಿಯಲ್ಲಿ ಈಗಾಗಲೇ ಏನು ಕಾಲುವೆಗಳನ್ನ ಏತ ನೀರಾವರಿ ಯೋಜನೆಯ ಮುಖಾಂತರ ನೀರನ್ನ ಹರಿಸಲಿಕ್ಕೆ ಕಾಲುವೆಗಳನ್ನ ಮಾಡಲಾಗಿದೆ. ಆದ್ರೆ ಕಾಲುವೆಗಳು ಸಂಪೂರ್ಣವಾಗಿ ಕುಸಿದು ಬಿದ್ದಿರ್ತಕ್ಕಂಥದ್ದು. ಈಗಾಗಲೇ ಕಾಮಗಾರಿ ಕಳಪೆ ಆಗಿರ್ತಕ್ಕಂಥದ್ದು ನೀವಿಲ್ಲಿ ಗಮನಿಸಬಹುದು. ಯಾವೆಲ್ಲ ರೀತಿ ಅಂದ್ರೆ ನೀರನ್ನ ಬಿಟ್ಟರು ಕೂಡ, ಈ ಕಾಲುವೆಗಳಲ್ಲಿ ನೀರನ್ನ ಹರಿಸಿದ್ರು ಕೂಡ ಅದು ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಏನು ತಡೆಗೋಡೆಗಳನ್ನ ಕಟ್ಟಿದ್ದಾರೆ, ಬ್ರಿಡ್ಜ್ಗಳ ಮುಖಾಂತರ ಅಥವಾ ಕಾಲುವೆಗಳ ಮುಖಾಂತರ ನೀರನ್ನ ಹರಿಸಲಿಕ್ಕೆ ಯಾವೆಲ್ಲ ರೀತಿ ಮಾಡಿದ್ದಾರೆ ಅದೆಲ್ಲ ಕುಸಿದು ಬಿದ್ದಿರ್ತಕ್ಕಂಥದ್ದು. ಈಗ ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ ಎಷ್ಟರ ಮಟ್ಟಿಗೆ ಕಳಪೆ ಆಗಿದೆ ಅನ್ನೋದನ್ನ ನೀವಿಲ್ಲಿ ನೋಡ್ತಾ ಇದ್ದೀರಿ. ಇದು ಎತ್ತಿನ ಹೊಳೆ ಯೋಜನೆ ಬಹುಪಾಲು ರೈತರಿಗೆ ಆಶಾದಾಯಕವಾದಂತಹ ಯೋಜನೆ ಎತ್ತಿನ ಹೊಳೆ ಯೋಜನೆ. ಆದ್ರೀಗ ಎತ್ತಿನ ಹೊಳೆ ಯೋಜನೆ ಕಳಪೆ ಆಗಿರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ಸ್ವತಃ ಮುಖ್ಯಮಂತ್ರಿಗಳೇ ಈ ಯೋಜನೆಗೆ ಚಾಲನೆ ಕೊಟ್ಟಿದ್ದಂಥದ್ದು. ಆದ್ರೆ ಈಗ ಎತ್ತಿನ ಹೊಳೆ ಯೋಜನೆ ಈಗ ಕಾಮಗಾರಿ ಸಂಪೂರ್ಣವಾಗಿ ವಿಫಲವಾಗಿರ್ತಕ್ಕಂಥದ್ದು. ಈಗ ನನ್ನೊಟ್ಟಿಗೆ ಮಾತನಾಡ್ಲಿಕ್ಕೆ ಹಾಸನದ JDS ಶಾಸಕರು, ವಿಧಾನ ಪರಿಷತ್ನ ಶಾಸಕರಾಗಿರ್ತಕ್ಕಂಥ ಸೂರಜ್ ರೇವಣ್ಣ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಎತ್ತಿನ ಹೊಳೆ ಯೋಜನೆ ಚಾಲನೆಯನ್ನ ಕೊಟ್ಟಿದ್ದಾರೆ, ಆದ್ರೆ ಎಷ್ಟರ ಮಟ್ಟಿಗೆ ಇದು ಸಫಲವಾಗಿದೆ ಸರ್? ಇದು ಸಂಪೂರ್ಣ ವಿಫಲ ಆಗಿದೆ. ಯಾವ ಸಫಲನೂ ಆಗಿಲ್ಲ. ಅಲ್ಲಿ ಸಫಲ ಅನ್ನೋ ಪದನೇ ಉಪಯೋಗಿಸ್ಬೇಡಿ. ಇಲ್ಲಿ ಯಾವ ಕಳಪೆ ಕಾಮಗಾರಿ ಅಲ್ಲ, ವಿಫಲ ಕಾಮಗಾರಿ ಅಂತ ಹೇಳಕ್ ಬಯಸ್ತೀನಿ. ಇಲ್ಲಿ ನೋಡ್ತಾ ಇದ್ರೆ ಅದೇನು ತಡೆಗೋಡೆ ಕುಸಿದಿದೆ, ಅಲ್ಲಿ ಯಾವುದೇ ರೀತಿಯಾದಂಥ ಕಬ್ಬಣಕ್ಕೆ ಪ್ರಾವಿಷನ್ ಮಾಡಿಲ್ಲ. ನಾವು ಯಾವುದೇ ಕಾಮಗಾರಿ ವೀಕ್ಷಣೆಗೆ ಹೋದ್ರೆ ಅಲ್ಲಿ ಎಷ್ಟು ಕಬ್ಬಣ ಹಾಕಿದೀವಿ ಅಂತ ಕೇಳ್ತೀವಿ, ಬಟ್ ಇಲ್ಲಿ ಕಬ್ಬಣನೇ ಹಾಕಿರೋದು ಕಂಡು ಬರ್ತಾ ಇಲ್ಲ. ನಾವು ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ಎಲ್ಲೋ ಒಂದ್ ಕಡೆ ಅಥವಾ 2 ಕಡೆ ಏನೋ ಬಿದ್ದೋಗಿದೆ ಅಂದ್ರೆ ಆಯ್ತು, ಒಂದು ರೆಕ್ಟಿಫಿಕೇಶನ್ ಮಾಡಿ ಕರೆಕ್ಷನ್ ಮಾಡ್ಬೋದು, ರಿಮಿಟ್ಮೆಂಟ್ ಎಲ್ಲ ಮಾಡಿ. ಬಟ್ ಇದು ಇಡೀ 64 ಕಿಲೋಮೀಟರ್ ಏನು ಆಲೂರು ತಾಲೂಕು ಮೂಲಕ ಹರಿದೋಗುತ್ತೆ ಈ ಒಂದು ಯೋಜನೆ, ಸುಮಾರು 200ಕ್ಕೂ ಹೆಚ್ಚು ಜಾಗಗಳಲ್ಲಿ ಈ ರೀತಿ ಆಗಿದೆ. ಇನ್ನು ಯಾವ ಮಟ್ಟದ ಕಳಪೆ ಕಾಮಗಾರಿ ಅಂತ ನೀವೆಲ್ಲರೂ ಅರ್ಥೈಸ್ಕೋಬೇಕು. ಈ ಒಂದು ವಿಫಲವಾದ ಒಂದು ಕಳಪೆ ಕಾಮಗಾರಿಗೆ ಯಾಕೆ ಇಷ್ಟು ಹಣ, ನಮ್ಮ ರಾಜ್ಯ ಜನತೆಯ ತೆರಿಗೆ ಹಣನ ವೆಚ್ಚ ಮಾಡ್ತಾ ಇದ್ದೀರಾ? ಅದು ಇದಕ್ಕೆ ಯಾರು ಹೊಣೆಗಾರಿಕೆ ತಗೋತಾರೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಅಂತ ನಾನು ಕೇಳಕ್ ಬಯಸ್ತೀನಿ. ಎಸ್, ಇದಿಷ್ಟು ಶಾಸಕರಾದಂತಹ ಸೂರಜ್ ರೇವಣ್ಣ ಅವರ ಮಾತಾಗಿರ್ತಕ್ಕಂಥದ್ದು. ಅಂದ್ರೆ ಎತ್ತಿನ ಹೊಳೆ ಯೋಜನೆ 13,000 ಕೋಟಿಯ ಯೋಜನೆ ವೆಚ್ಚದಲ್ಲಿ ಯೋಜನೆ ಮಾಡತಕ್ಕಂಥ ಯೋಜನೆ ಈಗ ಸಂಪೂರ್ಣವಾಗಿ ವಿಫಲವಾಗಿರ್ತಕ್ಕಂಥದ್ದು. ಈ ಯೋಜನೆ ಹೆಸರಲ್ಲಿ ಕೋಟಿಗಟ್ಟಲೆ ಅನುದಾನವನ್ನ ರಾಜ್ಯ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ, ಆದ್ರೆ ಯೋಜನೆ ಮಾತ್ರ ಸಂಪೂರ್ಣವಾಗಿ ವಿಫಲವಾಗಿರ್ತಕ್ಕಂಥದ್ದನ್ನ ನಾವೀಗ ಈಗಷ್ಟೇ ಗಮನಿಸ್ತಾ ಇದ್ದೀವಿ. ಚೇತನ್ ಸೂರ್ಯ, ಗ್ಯಾರಂಟಿ ನ್ಯೂಸ್, ಹಾಸನ.